ಫಾಕ್ಸ್ಕಾನ್ ಕಳಚಿದ ಅಸಲಿ ಮುಖವಾಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೀರಾ. ಫಾಕ್ಸ್ಕಾನ್ ಕಳಚಿದ ಅಸಲಿ ಮುಖವಾಡ. ಫಾಕ್ಸ್ಕಾನ್ ಕಂಪನಿಯ ಕರ್ಮಕಾಂಡದ ಬಗ್ಗೆ ನಿಮ್ಮ ಪ್ರಜಾಧ್ವನಿ ಟಿವಿ ನಿರಂತರವಾಗಿ ಸುದ್ದಿಯನ್ನ ಮಾಡ್ತಾನೆ ಇದೆ. ಸುದ್ದಿಯ ಬೆನ್ನಲ್ಲೇ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿಯನ್ನ ನೀಡುತ್ತಾರೆ. ಆದ್ರೆ ಇನ್ನಾದ್ರೂ ಕ್ರಮ ಕೂಡ ಕೈಗೊಂಡಿಲ್ಲ. ಹಾಗಾದ್ರೆ ಅಧಿಕಾರಿಗಳು ಮಾಡಿದ್ದಾದ್ರೂ ಏನು? ಈ ಸ್ಟೋರಿ ನೋಡಿ. ಫಾಕ್ಸ್ಕಾನ್ ಕಂಪನಿಯ ಅಸಲಿ ಮುಖವಾಡ ತೆರೆದಿಟ್ಟ ಪ್ರಜಾಧ್ವನಿ ಟಿವಿ. ಕಂಪನಿಯ ಕರ್ಮಕಾಂಡದ ಬಗ್ಗೆ ಇಂಚಿಂಚು ಮಾಹಿತಿ ಕಲೆ ಹಾಕಿದ ತಂಡ. ಕಟ್ಟಡ ಕಾರ್ಮಿಕರನ್ನ ಪ್ರಾಣಿಗಳಂತೆ ನಡೆಸಿಕೊಳ್ಳುತ್ತಿರುವ ಫಾಕ್ಸ್ಕಾನ್ ಕಂಪನಿ. ಫಾಕ್ಸ್ಕಾನ್ ಕಂಪನಿಯ ಕರ್ಮಕಾಂಡದ ಬಗ್ಗೆ ಪ್ರಜಾಧ್ವನಿ ಟಿವಿ ಸುದ್ದಿಯನ್ನ ಪ್ರಸಾರ ಮಾಡಿದ ಬೆನ್ನಲ್ಲೇ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಹಾಗೂ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧಿಕಾರಿಗಳು ಕೂಡ ಫಾಕ್ಸ್ಕಾನ್ ಕಂಪನಿ ಅಂದ್ರೆ ಐಫೋನ್ ತಯಾರು ಘಟಕದ ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಕಟ್ಟಡ ಕಾರ್ಮಿಕರ ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ ಅಧಿಕಾರಿಗಳಿಗೆ ಇನ್ನೊಂದು ಶಾಕ್ ಎದುರಾಗಿತ್ತು. ಐಫೋನ್ ತಯಾರು ಘಟಕದ ನಿರ್ಮಾಣ ಹಂತದಲ್ಲಿರುವ ಬೃಹತ್ ಕಟ್ಟಡದಲ್ಲಿ ಸಿಬ್ಬಂದಿಗಳಿಗೆ ಕೆಲಸವನ್ನ ನೀಡಿ ಈಗ ಫಾಕ್ಸ್ಕಾನ್ ಕಂಪನಿ ಮತ್ತೊಂದು ಇಕ್ಕಟ್ಟಿಗೆ ಸಿಲುಕಿಕೊಂಡಿದೆ. ಸುದ್ದಿ ಬೆನ್ನಲ್ಲೇ ಫಾಕ್ಸ್ಕಾನ್ ಕಂಪನಿಗೆ ದೌಡಾಯಿಸಿದ ಅಧಿಕಾರಿಗಳ ದಂಡು. ಸ್ಥಳ ಪರಿಶೀಲನೆಗೆ ಹೋದ ಅಧಿಕಾರಿಗಳಿಗೆ ಕಾದಿತ್ತು ಬಿಗ್ ಶಾಕ್. ಮೊದಲೇ ಇಲ್ಲಿ ಕಟ್ಟಡ ಕಾರ್ಮಿಕರಿಗೆ ಸರಿಯಾದ ಮೂಲಭೂತ ಸೌಕರ್ಯಗಳನ್ನ ನೀಡದೆ ಪ್ರಾಣಿಗಳಂತೆ ದುಡಿಸಿಕೊಳ್ತಾ ಇರುವಂತ ಫಾಕ್ಸ್ಕಾನ್ ಕಂಪನಿ ಯಾವ ಸುರಕ್ಷತೆಯ ಮಾನದಂಡದಲ್ಲಿ ಸಿಬ್ಬಂದಿಗಳಿಗೆ ಕೆಲಸವನ್ನ ನೀಡಿದೆ ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಕಟ್ಟಡ ಕಾರ್ಮಿಕರ ಜೊತೆ ಈಗ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿ ಕೂಡ ಐಫೋನ್ ತಯಾರು ಘಟಕದಲ್ಲಿ ಜೀವ ಕೈಯಲ್ಲಿ ಹಿಡ್ಕೊಂಡು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ನಿರ್ಮಾಣ ಹಂತದ ಕಟ್ಟಡದಲ್ಲೇ ಕುಳಿತು ಕೆಲಸ ಆರಂಭಿಸಿದ ಕಂಪನಿ ಸಿಬ್ಬಂದಿಗೆ ಕೆಲಸ ಕೊಟ್ಟು ಮತ್ತೆ ಇಕ್ಕಟ್ಟಿಗೆ ಸಿಲುಕಿದ ಫಾಕ್ಸ್ಕಾನ್. ಇನ್ನೊಂದು ದುರಂತದ ವಿಷಯ ಅಂದ್ರೆ ಕಾಟಾಚಾರಕ್ಕೋ ಅಥವಾ ಯಾರ್ದೋ ಒತ್ತಾಯಕ್ಕೋ ಮಣಿದು ಫಾಕ್ಸ್ಕಾನ್ ಕಂಪನಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಅಧಿಕಾರಿಗಳು ಈಗ ಅದೇ ಕಂಪನಿಯ ಅವ್ಯವಸ್ಥೆಯ ಬಗ್ಗೆ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇರೋದು ಇನ್ನೊಂದು ದುರಂತದ ಸಂಗತಿ. ಅಧಿಕಾರಿಗಳಿಗೆ ಕಿಂಚಿತ್ತಾದ್ರೂ ಜವಾಬ್ದಾರಿ ಇದ್ದಿದ್ರೆ ಐಫೋನ್ ತಯಾರು ಘಟಕದ ವಿರುದ್ಧ ಕ್ರಮ ಯಾಕೆ ತೆಗೆದುಕೊಂಡಿಲ್ಲ? ಸಕ್ಷಮ ಪ್ರಾಧಿಕಾರದ ಅಧಿಕಾರಿಗಳು ಕೈಕಟ್ಟಿ ಕುಳಿತಿದ್ದಾದ್ರೂ ಯಾಕೆ? ಏನು ಫಾಕ್ಸ್ಕಾನ್ ಕಂಪನಿಯ ಐಫೋನ್ ತಯಾರು ಘಟಕದ ಕಟ್ಟಡ ಕಾರ್ಮಿಕರ ಸುರಕ್ಷತೆ ಹಾಗೂ ಮೂಲಭೂತ ಸೌಕರ್ಯಗಳು ಮತ್ತು ಅಲ್ಲಿನ ಅವ್ಯವಸ್ಥೆಯ ಬಗ್ಗೆ ಇಂಚಿಂಚು ಮಾಹಿತಿ ಕಲೆ ಹಾಕಿದ ಪ್ರಜಾಧ್ವನಿ ಟಿವಿ ವಾಯು ಮಾಲಿನ್ಯ ನಿಯಂತ್ರಣ ಇಲಾಖೆ ಹಾಗೂ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರೆ ಅಧಿಕಾರಿಗಳು ಮಾತ್ರ ಹಾರಿಕೆ ಉತ್ತರವನ್ನ ನೀಡಿ ತಪ್ಪಿಸಿಕೊಳ್ತಾ ಇದ್ದಾರೆ. ಸ್ಥಳ ಪರಿಶೀಲಿಸಿದ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗ್ತಾ ಇಲ್ಲ. ಯಾಕೆ? ಅಧಿಕಾರಿಗಳ ನಡೆ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಅಧಿಕಾರಿಗಳ ಈ ನಡೆ ಮತ್ತಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಅಂದ್ರೆ ಕಟ್ಟಡ ಕಾರ್ಮಿಕರು ಕೆಲಸವನ್ನ ಮಾಡೋ ಸ್ಥಳ ಮತ್ತು ಕಾರ್ಮಿಕರು ವಾಸ ಇರುವಂತ ಪ್ರದೇಶ ಎರಡು ಬೇರೆ ಬೇರೆ. ಇಲಾಖೆ ನೋಡ್ಕೊಳ್ಳುತ್ತೆ ಅಂತ ಹೇಳ್ತಾ ಇರುವಂತ ಅಧಿಕಾರಿಗಳು ಮಾತ್ರ ಇದುವರೆಗೂ ಯಾವ ಕ್ರಮಗಳನ್ನೂ ಕೂಡ ತೆಗೆದುಕೊಂಡಿಲ್ಲ. ಕಟ್ಟಡ ಕಾರ್ಮಿಕರ ಸುರಕ್ಷತೆ ಹಾಗೂ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗಿದ್ದ ಅಧಿಕಾರಿಗಳು ಯಾಕೆ ಸೈಲೆಂಟ್ ಆಗಿದ್ದಾರೆ ಗೊತ್ತಾಗ್ತಾ ಇಲ್ಲ. ಒಟ್ಟಾರೆಯಾಗಿ ಫಾಕ್ಸ್ಕಾನ್ ಕಂಪನಿಯ ಕಟ್ಟಡ ಕಾರ್ಮಿಕರಿಂದ ಆಗ್ತಾ ಇರೋ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇರುವ ಸ್ಥಳೀಯ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಇನ್ನು ಇದರಿಂದ ಮುಕ್ತಿ ಸಿಕ್ಕಿಲ್ಲ. ಅಧಿಕಾರಿಗಳು ಈ ಬಗ್ಗೆ ಯಾವಾಗ ಕ್ರಮ ಕೈಗೊಳ್ತಾರೆ ಕಾದು ನೋಡಬೇಕು. ನೋಡಿದಲ್ಲ ಈ ಕರ್ಮಕಾಂಡ ಯಾವ ರೀತಿಯಾಗಿದೆ ಅನ್ನೋದನ್ನ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.